ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಗೈಸ್, ಇವತ್ತು ಬಂದು ಮಂಗಳವಾರ ಗೈಸ್, ಟ್ಯೂಸ್ಡೇ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ರೀಸನ್ ಇದೆ, ಹೇಳ್ತೀನಿ. ಬೇಗನೆ ಎದ್ದು ಪೂಜೆ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ದಿನ ಮಾಡ್ತಾ ಇದ್ದೀನಿ. ಸಮ್ಟೈಮ್ಸ್ ಸ್ಕಿಪ್ ಮಾಡ್ತೀನಿ. ಮನಸ್ಸಿಗೆ ತುಂಬ ನೋವಾದಾಗ ಸ್ಕಿಪ್ ಮಾಡಿಬಿಡ್ತೀನಿ. ಏನಾದರೂ ಮಾಡ್ಕೋದೇವ್ರೆ, ನಾನು ಬರೋದಿಲ್ಲ ನಿನ್ನ ಹತ್ರ ಅಂತ ಹೇಳ್ತೀನಿ. ನಾನು ಹೋಗೋದೇ ಇಲ್ಲ, ನಾನು ಪೂಜೆ ಮಾಡೋದು ಇಲ್ಲ, ಗೊತ್ತಾ? ಸೊ ಹಿಂಗಾಗ್ತಾ ಇದೆ. ಸೊ ಆದರೂ ಸಹ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ಆ್ಯಂಡ್ ಇತ್ತೀಚೆಗೆ ನಾನೇನು ಕೇಳ್ಕೊತಾ ಇಲ್ಲ, ಬಟ್ ಸ್ಟಿಲ್ ಈಗ ನನ್ನ ಮನಸಾರ ನಿಮಗೆ ವಿಶ್ ಮಾಡ್ತಾಯಿದ್ದೀನಿ. ಸೊ ಎಲ್ಲೋ ಒಂದು ಕಡೆ ಆ ವಿಶ್ಯು ಸಹ ತಲುಪುತ್ತೆ, ನಿಮಗೆಲ್ಲ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಬಿಕಾಸ್ ದೇವ್ರ ಮೇಲೆ ನಂಬಿಕೆ ಇದೆ. ದೇವ್ರ ಮನೇಲಷ್ಟೇ ಪ್ರೇ ಮಾಡಬೇಕು ಅಂಥದ್ದು ಏನಿಲ್ಲ. ಸೊ ಇಲ್ಲೆಲ್ಲ ನಿಮ್ಮನ್ನು ನೆನೆಸ್ಕೊಂಡು ದೇವ್ರ ಫೋಟೋ ನೋಡಿಕೊಂಡು ಆಫ್ಕೋರ್ಸ್ ದೇವ್ರು ಒಳ್ಳೇದು ಮಾಡ್ತಾನೆ ಅಂದರೆ ಹಾಗೂ ಸಹ ದೇವರು ಒಳ್ಳೆ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬಿಕಾಸ್ ಒಬ್ಬೊಬ್ಬರು ಬಾಯಿ ಸರಿ ಇಲ್ಲ ಅಂತಾರೆ, ಬಟ್ ಒಬ್ಬೊಬ್ಬರು ಏನು ಹೇಳಿದ್ರು ಅದು ನಿಜ ಆಗತ್ತೆ. ಒಬ್ಬೊಬ್ಬರು ಒಳ್ಳೇದನ್ನು ಹರಿಸಿದ್ರೆ ನಿಜ ಆಗತ್ತೆ ಅಂತಾರೆ ಅಲ್ವಾ? ಅದೇ ರೀತಿ ನಾನು ಆ್ಯಕ್ಚುಲಿ ಗೊತ್ತಿಲ್ಲ, ನನಗೆ ನಾನು ಏನೇ ಅಂದ್ಕೊಂಡ್ರೂ ಅದು ಒಳ್ಳೇದಾಗತ್ತೆ. ಆ್ಯಂಡ್ ನಾನೊಬ್ರಿಗೆ ಒಳ್ಳೇದು ವಿಶ್ ಮಾಡಿದ್ರೆ ಅವ್ರಿಗೆ ಖಂಡಿತ ಒಳ್ಳೆಯದೇ ಆಗಿರತ್ತೆ. ಸೊ ಇದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಹಾಗಾಗಿ ಹೇಳಬೇಕನ್ನಿಸ್ತು, ಹೇಳಿದೆ ಅಷ್ಟೇ. ಪೂಜೆ ಆಯಿತಾ? ಸೊ ಈಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಗೊತ್ತಿಲ್ಲ, ನೀರು ಕುಡಿಬೇಕು ಅನ್ನಿಸ್ಲಿಲ್ಲ, ಅದಕ್ಕೆ ಡೈರೆಕ್ಟ್ ಕಾಫಿ ಕುಡಿತಾ ಇದ್ದೀನಿ ಗೈಸ್. ಕಾಫಿ ಕುಡಿದ್ಬಿಟ್ಟು ಚಪಾತಿ ಮಾಡಬೇಕು ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನಾನು ನೆಂಚೋಕೆ ಏನು ಮಾಡೋದು ಅನ್ನೋದೇ ಗೊತ್ತಿಲ್ಲ. ಚಿಂಟು ಅವ್ರ ಅಜ್ಜಿ ಮಲ್ಕೊಂಡಿದ್ದಾರೆ, ಕೇಳೋಣ ಅಂದರೆ ಎಂತ ಮಾಡೋದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಫಸ್ಟು ಚಪಾತಿ ಮಾಡಿಡೋಣ, ಆಮೇಲೆ ಅವ್ರು ಬಂದ ಮೇಲೆ ಕೇಳಿಕೊಂಡು ಮಾಡಿದ್ರಾಯ್ತು. ಅಥವಾ ಅವರೇ ಏನಾದರೂ ನಾನ್ ವೆಜ್ ಐಟಮ್ಸ್ ಮಾಡ್ತಾರಾ ಏನಂತ ಗೊತ್ತಿಲ್ಲ ಅಲ್ಲ. ಸೊ ಹಾಗಾಗಿ ಏನು ಮಾಡೋದು ಬೇಡ, ಫಸ್ಟ್ ಚಪಾತಿ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬೇಗ. ಅವ್ರು ಎದ್ಮೇಲೆ ಕೇಳೋಣ ಎಂತ ಮಾಡೋದು ಏನು ಕತೆ ಅಂತ. ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ಇವತ್ತು ನಮ್ಮೂರಲ್ಲಿ ಹಬ್ಬ, ನಮ್ಮ ಮನೇಲೂ ಹಬ್ಬ. ಎಂಥ ಹಬ್ಬ ಗೊತ್ತಾ? ತಾರೆ ಜಡ್ಕನ್ ಹಬ್ಬ ಅಂತ ಹೇಳ್ತಾರೆ. ನಾನು ಆ ಟೆಂಪಲೆಲ್ಲ ಹೋಗಿಲ್ಲ, ಬಟ್ ಅಲ್ಲಿ ದೇವರಿಗೆ ಕೋಳಿ ಕುರಿ ಎಲ್ಲ ಒಪ್ಪಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಆ್ಯಂಡ್ ನಾನ್ ವೆಜ್ ಹಬ್ಬ. ಸೊ ಆಮೇಲೆ ಯಾಕೆ ಈ ಹಬ್ಬ ಮಾಡ್ತಾರೆ ಗೊತ್ತಾ? ಏನದು ಸಮುದ್ರ ಇದೆ ಅಲ್ಲ, ಈಗ ತುಂಬ ಮಳೆಗಾಲ ಅಲ್ಲ, ಹಾಗಾಗಿ ಆ ಮಳೆಯಿಂದ ಸಮುದ್ರ ತುಂಬಿ ಉಕ್ಕಿ ಬರಬಾರ್ದು ಅಂತ ಅಂದ್ಕೊಂಡು, ಎಲ್ಲರಿಗೂ ಒಳ್ಳೆಯದಾಗಲಿ, ಅದರಿಂದ ಏನೂ ಅಪಾಯ ಆಗಬಾರ್ದು ಅಂತ ಅಂದ್ಕೊಂಡು ಈ ಹಬ್ಬನ ಮಾಡ್ತಾರೆ, ಶಾಂತಿ ಮಾಡ್ತಾರೆ. ಚಿಂಟು ರಜೆ ಹತ್ರ ಏನು ಮಾಡೋದು ಅಂದರೆ ಬೆಂಡೆಕಾಯಿ ಪಲ್ಯ ಅಂತೆ ಗೈಸ್. ಆಲ್ರೆಡಿ ಟೈಮ್ ಆಗಿದೆ. ಸೊ ನನಗೆ ಎಂತ ಮಾಡಲಿ, ನನಗೆ ಸಡನ್ನಾಗಿ ಕೋಪ ಬಂತು. ಆಲ್ರೆಡಿ ಟೈಮ್ ಆಗಿದೆ ಅಂದೆ. ಅವ್ರು ನಾನೇ ಮಾಡ್ತೀನಿ ಅಂದರು. ಆವಾಗ ಇಲ್ಲ ಬೇಡ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗೈಸ್. ಇವತ್ತು ಬೆಂಡೆಕಾಯಿ ಪಲ್ಯ, ಆಲ್ರೆಡಿ ಟೈಮ್ ಆಗಿದೆ, ಬೇಗ ಮಾಡಿಬಿಡೋಣ ಬನ್ನಿ. ಇನ್ನು ಪಲ್ಯ ರೆಡಿ ಆಗಿಲ್ಲ. ಆಲ್ರೆಡಿ ಚಿಂಟು ಅವ್ರ ಪಪ್ಪ ಎದ್ದ ಗೈಸ್, ಬನ್ನಿ ಅವನಿಗೆ ನೀರು ಕೊಟ್ಬಿಟ್ಟು ಬರೋಣ. ಆ್ಯಂಡ್ ನಮ್ಮ ಚಿಂಟು ಸಹ ಕೆಳಗಡೆ ಎದ್ದು ಬಂದ. ಅವ್ರ ಪಪ್ಪ ಎದ್ದೋಳ್ಸಿದ್ನಂತೆ, ಇವತ್ತು ಲೇಟ್ ಆಗಿದೆ ಎದ್ದೋಳಲ್ವಾ ಅಂತ. ಆ್ಯಕ್ಚುಲಿ ನಾನು ಎದ್ದೋಳ್ಸೋಕ್ಕೆ ಹೋಗಿಲ್ಲ, ನನಗೆ ಗೊತ್ತು ಲೇಟ್ ಆಗಿದೆ ಅಂತ. ಬಟ್ ಇವತ್ತು ಸ್ಕೂಲಿಗೆ ಹೋಗ್ತಾ ಇಲ್ಲ. ಯಾಕೆ ಏನು ಅಂತ ಮುಂದೆ ಹೇಳ್ತೀನಿ. ಬಟ್ ಅವ್ರ ಪಪ್ಪಂಗೆ ಗೊತ್ತಿಲ್ಲ ಅವ್ನು ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತ, ಹಾಗಾಗಿ ಎದ್ದೋಳಿಸಿದ್ದಾನೆ. ಆವಾಗ ಹೇಳಿದ್ದಾನೆ, ಪಪ್ಪ ನಾನು ಇವತ್ತು ಹೋಗ್ತಾ ಇಲ್ಲ ಅಂತ. ಸೊ ಅಷ್ಟೇ. ಹಾಗಾಗಿ ಅವನು ಕೆಳಗಡೆ ಬಂದ ನೀರು ಕುಡಿಯೋಣ ಅಂತ, ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಕೇಳಿಕೊಂಡು ನಗಾಡ್ತಾ ಇದ್ದೆ ಗೈಸ್. ಇವತ್ತು ತಿಂಡಿ ಗೊತ್ತಲ್ಲ ನಿಮಗೆ, ಚಪಾತಿ ಬೆಂಡೆಕಾಯಿ ಪಲ್ಯ. ಸೊ ನೋಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಬೆಲ್ಲ ಇಲ್ಲ ಅಂದರೆ ನಮ್ಮ ಮನೆ ಅನ್ನ ಬಾಂಡ್ ತಿನ್ನೋದೇ ಇಲ್ಲ. ಅರ್ಧ ಬೆಲ್ಲದಲ್ಲಿ ತಿಂದಿರ್ತಾನೆ, ಅರ್ಧ ಪಲ್ಯದಲ್ಲಿ ತಿಂದಿರ್ತಾನೆ. ಸೊ ಅವನಿಗೆ ಬೆಲ್ಲ ಬೇಕೇ ಬೇಕು. ಅದಕ್ಕೆ ಕಂಪಲ್ಸರಿ ತಿಂಡಿಗೆ ಬೆಲ್ಲ ಕೊಡ್ತೀವಿ. ಜೊತೆಗೆ ಟೀ ಇಟ್ಟಿದ್ದೀನಿ, ಕಾಯ್ತಾ ಇದೆ, ಬೇಯ್ತಾ ಇದೆ. ಸೊ ಬನ್ನಿ ಟೀನೂ ಸಹ ಕೊಟ್ಬಿಟ್ಟು ಬರೋಣ. ಇವನೊಬ್ಬಂದಾದರೆ ಎಲ್ಲಾರ್ದು ಆದಂಗೆ. ಸೊ ಇವೊಂದಾದಮೇಲೆ ನಾನು ಚಿಂಟು ತಿಂಡಿ ತಿನ್ನಬೇಕು ಈಗ. ಸೊ ನಾವು ಸಹ ತಿಂದ್ಬಿಡ್ತೀವಿ ಬೇಗ. ಗೈಸ್, ಕಾಯಿ ತುರಿತಾ ಇದ್ದೀನಿ ನೋಡಿ, 5 ಕಾಯಿ ಇದೆ. ಸೊ ಇದನ್ನು ತುರಿಬೇಕು ಈಗ. ತುರಿತಾ ಇದ್ದೀನಿ. ಯಾಕೆ ಗೊತ್ತಾ? ಹೇಳ್ತೀನಿ, ವೆಯ್ಟ್ ಮಾಡಿ. ಇವಾಗ 1 ಕಾಯಿ ತುರಿದಾಯ್ತು, ಇದು 2ನೇದು.
ನಿಮಗೆಲ್ಲ ಹೇಳಿದೆ ಅಲ್ಲ, ನಮ್ಮ ಕೋಸ್ಟಲ್ ಬೆಲ್ಟ್ ಕಡೆ ಆ್ಯಕ್ಚುಲಿ ತಾರೆ ಜಟ್ಕನ ಹಬ್ಬ ಮಾಡ್ತಾರೆ ಅಂತ. ಸೊ ಹಾಗಾಗಿ ಇವತ್ತು ನಾನ್ ವೆಜ್ ಅಲ್ಲ ಮನೆಯಲ್ಲಿ, ಅದಕ್ಕೋಸ್ಕರ ಕಾಯಿ ತುರಿತಾ ಇರೋದು. 5 ಕಾಯಿನೂ ಹಾಕ್ತಾರೆ ಗೈಸ್. ಮಟನ್ ಸುಕ್ಕ ಮತ್ತು ಕಬಾಬು, ಆಮೇಲೆ ವಾಟ್ ನಾಟಿ ಕೋಳಿ ಸಾರು. ಇದಿಷ್ಟು ಇವತ್ತಿನ ಮೆನ್ಯೂ ಗೈಸ್. ನನಗೆ ಮುಂಚೆ ಗೊತ್ತಿರಲಿಲ್ಲ, ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟು ಇವತ್ತು ಮಾಡ್ತಾ ಇದ್ದೀವಿ, ಮಾಡಿದ್ವು. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ. ಅವತ್ತಿಂದ ಅವತ್ತೇ ಆಗಿಬಿಟ್ಟಿದ್ರೆ ನಾನು ಇಲ್ಲ, ನಂಗೆ ಗೊತ್ತಿಲ್ಲ, ನನಗೆ ಏನು ಮಾಡ್ತಾರೆ ಅಂತ ಹೇಳ್ಬೋದಿತ್ತು. ಬಟ್ ಐ ನ್ಯೂ ಇಟ್ ಅಲ್ಲ. ಸೊ ಏನು ಹೇಳೋದು ಅನ್ನೋದೇ ಗೊತ್ತಾಗಲ್ಲ ಸಮ್ಟೈಮ್ಸ್ ವಾಯ್ಸ್ ಓವರ್ ಕೊಡುವಾಗ. ಸೊ ಈಗ 5 ಕಾಯಿನ ತುರ್ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅವ್ರೇನು ತುರಿ ಅಂತ ಹೇಳಲಿಲ್ಲ. ಎಂತ ಗೊತ್ತಾ, ನಾನೇ ಆ್ಯಕ್ಚುಲಿ ತುರಿಯೋಕೆ ಇನಿಸಿಯೇಷನ್ ತೊಗೊಂಡು ತುರಿತಾ ಇರೋದು. ನಾನು ಹಾಸ್ಪಿಟಲ್ ಹೋಗಬೇಕಲ್ಲ ಚಿಂಟು ಕರ್ಕೊಂಡು. ಇವತ್ತು ಬೇರೆ ಹಬ್ಬ ಅಲ್ಲ. ನಾನು ನಮ್ಮ ಚಿಂಟುಗೆ ಹೇಳಿದೆ, ಹಬ್ಬ ಕಣೋ, ಬೇಡ ಕಣೋ ಹೋಗೋದು ಅಂತ. ಇಲ್ಲ ನೀನು ಸಂಡೇಯಿಂದ ಮುಂಚೆನೇ ಹೇಳಿದ್ದೆ, ಸಂಡೇ ಅಂದೆ, ಸಂಡೇನೂ ಕರ್ಕೊಂಡು ಹೋಗ್ತಿಲ್ಲ, ಫ್ರೆಂಡ್ ಬರ್ತಾರೆ ಅಂದ್ಬಿಟ್ಟು ಹೋದೆ, ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಹೋದೆ. ಇವತ್ತು ನಿಂಗೆ ಮಾಡಿದ್ರೆ ನಂಗೆ ಆಗಲ್ಲ, ನಂಗೆ ಐ ಕಾಂಟ್ ವೆಯ್ಟ್ ಅಂತ ಹೇಳಿ ಇವತ್ತು ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಗೈಸ್ ಅವನು. ಸೊ ಹಾಗಾಗಿ ಅವರೊಬ್ಬರ ಮೇಲೆ ಬರ್ಡನ್ ಬೀರುತ್ತೆ ಅಂದ್ಬಿಟ್ಟು ಏನಾದರೂ ಹೆಚ್ಕೊಡೋದಿದೆಯಾ, ಏನಾದರೂ ಮಾಡಿಕೊಡ್ಬೇಕಾ ಅಂತ ಕೇಳಿದೆ. ಫಸ್ಟ್ ಅವರು ಇಲ್ಲ, ಯಾರೋ ಬರ್ತಾರೆ, ಕರಿಯಮ್ಮ ಬರ್ತಾರೆ, ಅವ್ರ ಜೊತೆ ಮಾಡಿಸ್ಕೋತೀನಿ ಅಂದರು. ಬಟ್ ಆಮೇಲೆ 5 ಕಾಯಿ ತಂದು ಕೊಟ್ಟರು ತುರಿ ಅಂತ. ಸೊ ತುರಿತಾ ಇದ್ದೀನಿ ಗೈಸ್. ಗೈಸ್ ಟೈಮ್ ಬಂದು 10 ಗಂಟೆ. ಹಲೋ, ಕುಮಟಾ ಹಾಸ್ಪಿಟಲ್ ಅಲ್ವಾ? ಟೋಕನ್ ಬುಕ್ ಮಾಡಬೇಕಿತ್ತು. ಟೋಕನ್ ಹಾಂ, ರಾಮಮೂರ್ತಿ ಅವ್ರದ್ದು. ಹೌದೌದು, ಅದೇ ನಿಹಾಲ್ ಅಂತ. ನಿಹಾಲ್ ಹಾಂ, 13 ವರ್ಷ, 13ವರೆ, 13 ಇಯರ್ಸ್. ಅಂಕೋಲಾ. 94 ಸರಿ, ಆಯಿತು. ಓಕೆ, ಥ್ಯಾಂಕ್ಸ್. ಇಷ್ಟು ಬೇಗ ಎಷ್ಟಾಗಿದೆ? ಮಾಡು ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಿ. ನಾನೀಗ ಅವಾಗ್ಲೇ ಮಾಡಿದ್ದೆ, ನನಗೇನ್ ಗೊತ್ತು. ನಿನ್ ಲಾಸ್ಟ್ ಕಾಲ್ ಯಾವಾಗ ಮಾಡಿದ್ಯಾ? ತೆಗಿತೀನಿ ತಡಿ. ಲೆಟ್ ಮಿ ಸಿ. 10 ಮಿನಿಟ್ಸ್ ಗ್ಯಾಪ್ ಆದ್ರೂ ಆಗಿರುತ್ತೆ. ನೋಡಮ್ಮ, 10:58, 10:57 ಇದು ಕ್ಯಾನ್ಸಲ್ಡ್. ಇದು ಆಯ್ತು, ಒಂದೇ ನೀನೇ ಕ್ಯಾನ್ಸಲ್ ಮಾಡಿದ್ಯಾ? ಎಲ್ಲೋ ಮಾಡಕ್ ಹೋಗಿ ನಿಂಗೆ ಗೊತ್ತಾಗ್ದಾನೆ ಕ್ಯಾನ್ಸಲ್ ಮಾಡಿ ಮತ್ತೆ 98 ಡಯಲ್ ಮಾಡಿದ್ಯಾ. ಅದಕ್ಕಿಂತ ಮುಂಚೆ 51ಗೆ ಡಯಲ್ ಮಾಡಿರೋದು, ಅದು ಕೌಂಟ್ ಆಗೋದು. 57 ಮಾಡಿದ್ದೆ. ಇಲ್ಲ, ಹಂಗಾರೆ ಎಲ್ಲ ಕ್ಯಾನ್ಸಲ್ಡ್ ಇದೆ, ಹಂಗಾರೆ ಎಲ್ಲ ಕಟ್ ಮಾಡಿದೀನಿ. ಅದೇಪ್ಪ, ನಾನ್ ಕಾಲ್ ಮಾಡಿದ್ದೆ, ಈಗ ಮಾಡಿದ್ದೆ, ಸ್ವಿಚ್ ಆಫ್ ಅಂತ ಬಂತು. ಈಗ ನಾನು ಬರಲ್ಲ, ಬರ್ಬೇಡ ಪ್ಲೀಸ್. ನೋಡಿ, ಹುಷಾರಿಲ್ದಿರೋ ಪೇಷಂಟ್ ಹೆಂಗೆ ರೆಡಿ ಆಗಿದ್ದಾನೆ, ಹೀರೋ. ಹೇಳ್ತಾ ಇದ್ದೀನಿ, 1 ನಿಮಿಷಕ್ಕೆ ಆಯ್ತು ಅಂತ. ಗೈಸ್, ಅವನಿಗೆ ಅಮ್ಮ ಈ ಬಟ್ಟೆಲಿ ಬರಬಾರ್ದಂತೆ, ಅಮ್ಮ ಮಾಡಾಗಿರ್ಬೇಕಂತೆ, ಕ್ಯೂಟ್ ಆಗಿರ್ಬೇಕಂತೆ. ಅವನೇ ಇಂಥ ಬಟ್ಟೆ ಹಾಕೋ, ಅದೇನು ಗಲೀಜ, ಏನದು ಆಲ್ರೆಡಿ ಒಂದ್ಸಲ ಹಾಕಿದೀಯಲ್ಲ, ಸೊ ಪ್ರಾಬ್ಲಮ್ ಇಲ್ಲ. ನಾನು ಹೇಳ್ತೀನಿ, ನಂಗೆ ಬಟ್ಟೆ ಹೋಗಕ್ಕಾಗಲ್ಲ, ನಾನು ಇದ್ರಲ್ಲೇ ಬರ್ತೀನಿ, ನೋಡು ಚೆನ್ನಾಗಿದೆ ಅಂತ. ಬ್ಯಾಡ್ವಂತೆ. ಸೊ ಅವನೇ ಇನ್ಸಿಸ್ಟ್ ಮಾಡಿದ್ದಾನೆ, ಇಂಥ ಬಟ್ಟೆ ಹಾಕೋಮ್ಮ ಅಂತ. 11:15, ಇನ್ನು 10 ಗಂಟೆ. ಎಸ್, ಇನ್ನು 10 ಗಂಟೆಗೆ ಬನ್ನಿ ತೋರಿಸ್ತೀನಿ. ಇನ್ನು 10 ಗಂಟೆ 10 ನಿಮಿಷ ಹೋಗ್ಬೋದು, ಎಲ್ಲ ಹೋಗ್ಬೋದು. 11:15 ನೋಡ್ತಾರಾ, 12:15 ವಾಪಸ್ ಇರ್ತೀವಿ. 1:15 ಸ್ಕೂಲ್ ಇರೋದು, ರೈಟ್? 1:15. ಸೊ ಯು ಕ್ಯಾನ್ ಆರಾಮ್ಸಿ ಗೋ. ಐ ಆಮ್ ಓನ್ಲಿ ಟೆಲಿಂಗ್. ಸೊ ಗೈಸ್ ಬನ್ನಿ, ಈಗ ಬೇರೆ ಬಟ್ಟೆ ಹಾಕೋಬೇಕಂತೆ, ಹಾಕೊಳ್ಳೋಣ. ಗೈಸ್ ರೆಡಿ ಆದೆ ನೋಡಿ, ಈ ಔಟ್ಫಿಟ್ ಹಾಕ್ಕೊಂಡೆ. ನನ್ನ ಮಗ ಹೇಳ್ತಿದ್ದ, ಅಮ್ಮ ಈ ಬಟ್ಟೆ ನೀನು ಅವತ್ತು ವಾಶ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ ಅಲ್ಲ, ಸೊ ಅದನ್ನು ಹಾಕೋ ಅಂತ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ, ಈ ರೀತಿ ಕಾಣ್ತಾ ಇದ್ದೀನಿ. ಕ್ಯೂಟ್ ಅಲ್ಲ? ಸ್ಮೈಲ್. ಸೊ ಗೈಸ್ ಹೊರಟು ಅಮ್ಮ ಮಗ. ಅಲ್ಲಿ ನನ್ನ ಹೀರೋ.
ತಿರ್ಗ್ಸು. ಹೋಗು. ಬೇಡ ಸರ್. Right? Hi, how are you? Huh? How are you? I'm not well. That's why I'm going to the hospital. AC ಅಷ್ಟ್ ಚೆನ್ನಾಗ್ ಗಾಳಿ ಬರ್ತಾ ಇಲ್ಲ. ಯಾಕೆ? ಆ? ಯಾಕೆ? ನನಗೇನ್ ಗೊತ್ತು, ನಿನ್ ಗಾಡಿದೇನು ಗೊತ್ತಿರ್ಬೇಕಲ್ಲ. ಒಂದ್ ಕೈ ಕೊಡು. ಬರ್ತದೆ. ಏನ್ ಮಾಡ್ದೆ ಈಗ ನೀನು? ತಣ್ಣಗಾಗ್ತಿದೆ. It takes time ಅಲ್ಲ ಸಡನ್ ಆಗಿ. ಬಟ್ಟನೆ ಹಾಕಿರ್ಲಿಲ್ಲ ಈಗ ಮುಗ್ದೆ. ಮತ್ತೆ ಫ್ರೀ ಇರ್ತವೆ ಅಲ್ಲ. ನೀನ್ ಆರಾಮಾಗಿ ಗಾಡಿ ಓಡಿಸೋಣ. I will take a nap. ನಿನ್ನ ಸ್ವಲ್ಪ ನ್ಯಾಪ್ ತಗೊಳಕ್ ಬಿಟ್ಬಿಡ್ತೀನಿ. Yes. Huh? You should be alert. That. ನಿಮ್ಮಪ್ಪ ಇದ್ದ ತಾನೆ? ನಿಮ್ಮಪ್ಪನ್ ಕರ್ಕೊಂಡು ಹೋಗ್ಬೇಕು ತಾನೆ? ಏನ್ ಚಿಂಟು? ನನ್ ಫೋನಲ್ಲಿ ಇತ್ತೀಚೆಗೆ ಇದ್ ನೋಡು, ಹಿಂಗೆ ಗುಳ್ಳೆಗಳು ಸೂಪರ್ ಅಲ್ಲ? ಯಾಕೆ ಗೊತ್ತಿಲ್ಲ. ಬಬಲ್ ಹಾ ಸಖತ್ತಾಗಿದೆ. ಜರ್ನಿ ಮಾಡ್ಬೇಕಾದ್ರೆ ಈ ತರ ಫೋನ್ ನೋಡಿದ್ರೆ ಅದ್ ಬರುತ್ತಾ? ನಾಶಿಯಾ, ತಲೆ ಸುತ್ತು, ವಾಮಿಟಿಂಗ್ ಏನೂ ಆಗಲ್ಲ. ಅವಾಗ ಫೋನ್ ನೋಡ್ಬೇಕಲ್ಲ, ಹಿಂಗೆ ಆರಾಮಾಗಿ ನೋಡ್ಬೋದು, ಏನೂ ಆಗಲ್ಲ. ಗುಳ್ಳೆಗಳು ಬರುತ್ತೆ, ಇದ್ರಿಂದ ನಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಓ, ಅದಕ್ಕೆ ಚಿಂಟು ಹೈಯರ್ ಇನ್ ಮೊಬೈಲು. ನಿಂದಕ್ಕೂ ಬರುತ್ತೆ. ಹೌದಾ? ಅದ್ ಮಾಡ್ಕೋಬೇಕಾ? ಸೆಟ್ಟಿಂಗ್ಸಾ? ಐ ಥಾಟ್ ಇಟ್ಸ್ ಆಟೋ. ಆಟೋ ಏನು ಆಗಲ್ಲ. ಎಲ್ಲಾರ್ಗು ಏನ್ ಕಾರಿಂದ ಏನ್ ಹಿಂಸೆ ಆಗಲ್ಲ ಅಲ್ಲ. ಏನೇ ಹೇಳಿ ಗೈಸ್, ನಮ್ಮ ಚಿಂಟು ಇದ್ರೇ ನನ್ನ ಲೈಫಿಗೆ ಒಂಥರ ಕಳೆ. ನಮ್ಮ ಚಿಂಟು ಇದ್ರೇ ನನ್ನ ಮುಖದಲ್ಲಿ ನಗು. ಟೋಟಲಿ ಹೇಳಬೇಕು ಅಂದರೆ ನಮ್ಮ ಚಿಂಟು ಇದ್ದರೆ ನಾನು ಅನಿಸುತ್ತೆ. ಗೊತ್ತಿಲ್ಲ, ನಮ್ಮ ಚಿಂಟು ಅಂದರೆ ನನಗೆ ತುಂಬ ಇಷ್ಟ. ನಾನು ಮಾತಾಡೋದು ಕಮ್ಮಿ, ಆದರೂ ಅವನು ನನ್ನನ್ನು ತುಂಬ ಮಾತಾಡಿಸ್ತಾನೆ, ಕೆದಕ್ತಾನೆ. ಎಷ್ಟೋ ಸಲ ನಾನು ಸುಮ್ಮನೆ ಆಗ್ಬಿಡ್ತೀನಿ ಗೊತ್ತಾ. ಎಷ್ಟು ಡಿಸ್ಟೆನ್ಸ್ ಹೋಗುತ್ತೆ ನೋಡು. 100. That's it. Oh my god, we need to fill petrol. ಯಾಕೆ? Huh? 100 ಕಿಲೋಮೀಟರ್ ಸಾಕಲ್ಲ. ಆಗುದಿಲ್ಲಪ್ಪೆ. ಆಗುತ್ತಲ್ಲಮ್ಮ. ಆಗಲ್ಲಪ್ಪೆ. ಕುಂಟಾಗ ಒಂದ್ಸಲ ಫಿಲ್ ಮಾಡಿಸ್ಕೋ. ಅಲ್ಲೆಲ್ಲಿ ಎಂತ ಮಾಡಿಸ್ತೀಯ? ಅಲ್ಲೇ ಐತಲ್ಲ ಪಾಂಡುರಂಗ ಮುಂದೆ. ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಇದೆಯಲ್ಲ ಮಾದನಗಿರಿಲಿ. ಬೇಡ ಅಲ್ಲಿ. ಯಾಕೆ? ಕುಂಟಾಲ್ ಹಾಕ್ಸು ಈ ಸತಿ. ಅಲ್ಲಿ ಡೀಸೆಲ್ ಪೆಟ್ರೋಲ್ ಹೇಗಿರುತ್ತೋ ಏನೋ. ಇಲ್ಲಿ ಹೇಗಿರುತ್ತೋ ಏನೋ. ಇಲ್ಲಿ ನಿಮ್ಮ ಅಪ್ಪ ಹಾಕಿಸ್ತಾನೆ. ಐ ಹ್ಯಾವ್ ಸೀನ್ ಮೆನಿ ಟೈಮ್ಸ್. ಅಲ್ಲಿ ಅಪ್ಪ ಇನೋವಾಗ ಹಾಕ್ಸುತ್ತೆ ಅಲ್ಲಿ. ಇಲ್ಲೂ ಅಷ್ಟೇ, ಮಾದನಗಿರಿಲೂ ಇನೋವಾಗ ಹಾಕಿಸ್ತಾನೆ ಅಪ್ಪ. ಅಪ್ಪ ಕುಂಟಕ್ಕೆ ಪಾಂಡುರಂಗ ಮುಂದೆ ಇನೋವಾಗ ಹಾಕ್ಸ್ತಪ್ಪ. ಹೌದಾ? ಹಾ, ಹ್ಯಾವ್ ಯು ಸೀನ್? ನೀನೇ ಇದ್ದಲ್ಲ ಮತ್ತು ಅದು ನಂದು ಮುಡಿ ಕೊಡ್ಬೇ ಅದ ಹಿಂಗೆ ಮಾಡ್ಬೇಕು. ಅಲ್ಲಿ ಹಾಕ್ಸಿದ್ವಾ? ಮತ್ತೆ
ಹಿಂಗ್ ಹೋಗ್ಬೇಕು ನೋಡು. ಎಲ್ಲಿ ಬಿಡಪ್ಪ. ನೀರೇನ್ ಕಮ್ಮಿ, ನಾನು ನನ್ಗಿಂತ ಜಾಸ್ತಿ ಇಟ್ಕೊಂಡಿದ್ದೆ. ಅಲ್ವಾ? Be happy about that. Yes, of course. I am. I have 2 lakh phone. I have only 1 lakh phone. My own earnings, my own savings. This is also my own earning. No. I have saved 1 rupee. Nice. ತಗೊಂಡಿದ್ದು EMI ಅದೇ ಅಲ್ಲ. Whatever, I have saved 1 rupee For what? to buy this mobile. I have not spent for myself, for my eating, everything. No, only for you. In your only I will be eating. ಸಾಕು ನೀನು ಇಂಗ್ಲಿಷ್ ಕೇಳಿ ಬರಕ್ಕಾಗಲ್ಲ. ಈಗ ಫೋಕಸ್ ಮಾಡು, ಫೋಕಸ್ ಆನ್. Focus on. You should awake. ನಾನೇನಿಲ್ಲ, ನಾನು ಒಂದ್ ಸ್ವಲ್ಪ ಹೊತ್ತು ಸಾಂಗ್ ಕೇಳ್ಕೊಂಡು ಆರಾಮಾಗಿ You be awake. ಹಳೆ ಕಾಲದ ಗಾಡಿ ಸರಿ ಇಲ್ಲ. Thanks. ಏನಮ್ಮ Thanks. ಎಂಟ್ರಲ್ಲಿ ಆ ಕಾರ್ಟ್ಲೇನಾದ್ರೂ ಇರ್ಬೇಕಿತ್ತು, ಆಪಲ್ ಕಾರ್ಟ್ಲೆ, ಅದು ಇಲ್ಲ. I will go for higher and don't worry. ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿದಿದ್ರೆ, ಸ್ವಲ್ಪ ಹೊತ್ತು ಕಾತಿದ್ರೆ, ಎಂತೆಂತ ಕಾರ್ ಇದೆ. ಟಾಟಾ ಟಿಯಾಗೋ, ಐಟೆ. Tattoo Tiago that time also was there. I-10 also there, but I didn't. I was fixed to this all too. This Alto, useless Alto. No safety rating, nothing. I don't want safety. Me myself is safety. No. ಎಂತ ಪ್ರೊಫೆಷನಲ್ ಡ್ರೈವರಿಗೆ ಇಂಥ ಕಾರ್ ಅಂದ ಕೊಡ್ಬೇಕು. Must be having at least 3 or 4. ಗೈಸ್, ಲಾಸ್ಟ್ ಇಯರ್ ಈ ರೈನಿ ಸೀಸನಲ್ಲಿ ಇಲ್ಲಿ ಶಿರೂರು ಗುಡ್ಡ ಕುಸಿತ ಆಗಿತ್ತು ಅಲ್ಲ, ನೋಡಿ ಇಲ್ಲೇನೆ ಏನೋ ಮಾಡ್ತಾ ಇದ್ದಾರೆ. ಅದೊಂಥರ ಚೆಂದ ಕಾಣಿಸ್ತಾ ಇತ್ತು. ಆ ನದಿ ಮಧ್ಯಕ್ಕೆ ಹೋಗಿ ಏನದು ಇಟಾಚಿನೋ ಏನೋ ವರ್ಕ್ ಮಾಡ್ತಾ ಇದೆ ಗೈಸ್. ಅದಕ್ಕೆ ನಾನು ನೋಡ್ತಾ ಇದ್ದೆ, ಚೆಂದ ಅನ್ನಿಸ್ತಾ ಇತ್ತು. ನೋಡಿ ಹೆಂಗೆ ತೊಗೊಂಡೋದ್ರು, ಏನರ ಮೇಲೆ ಇಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಇಟ್ ವಾಸ್ ಲುಕಿಂಗ್ ಗುಡ್. ನಮ್ಮ ಕಡೆ ರೋಡ್ ಸೈಡಲ್ಲಿ ಹೋಗ್ತಾ ಇದ್ರೆ ಚಂದ ಅನ್ಸುತ್ತೆ. ಎಲ್ಲ ಕಡೆ ಹಸಿರು ಹಸಿರು ಸಖತ್ತಾಗಿರುತ್ತೆ. ಬೆಟ್ಟ ಗುಡ್ಡ ಒಂಥರ ಚಂದ. ನಿಮಗೂ ಇಷ್ಟ ಆಗತ್ತಾ? ಮೇ ಬಿ ಇಷ್ಟ ಆಗೋದಕ್ಕೆ ತಾನೇ ಬ್ಯಾಂಗ್ಳೂರ್ ಕಡೆಯಿಂದ ಈ ಕಡೆಗೆಲ್ಲ ಜನಗಳು ಅಷ್ಟೊಂದು ಬರೋದು. ಏನಂತೀರಾ ಗೈಸ್? ಉದ್ದಕ್ ಮಾಡೋ ಉದ್ದಕ್ಕೋ. ನಮ್ಮ ಅಂಕೋಲಾದಲ್ಲಿ ಒಳ್ಳೆ ಡಾಕ್ಟರ್ಸ್ ಸಿಗಲ್ಲ ಗೈಸ್. ಎಷ್ಟೋ ಮಾಡಿದ್ರು ಏನದು ಹೋಗೋದೇ ಇಲ್ಲ, ಕ್ಯೂರ್ ಆಗೋದೇ ಇಲ್ಲ. ಸೊ ನನಗಂತೂ ಯಾವುದು ಸೆಟ್ ಆಗಲ್ಲ, ನಮ್ಮ ಚಿಂಟುಗೂ ಯಾವುದು ಸೆಟ್ ಆಗಲ್ಲ. ಹಾಗಾಗಿ ನಾವು ಬಂದಿರೋದು ಕುಮಟಾಗೆ. ಇಲ್ಲಿ ರಾಮಮೂರ್ತಿ ಡಾಕ್ಟರ್ ಅಂತ ಇದ್ದಾರೆ. ಅವ್ರ ಕೈಗುಣ ತುಂಬ ಚೆನ್ನಾಗಿದೆ. ಅವರು ಜಸ್ಟ್ ಸ್ವಲ್ಪ ಮೆಡಿಸಿನ್ ಕೊಡ್ತಾರೆ, ಬಟ್ ಆದರೂ ಸಹ ಬೇಗ ಕ್ಯೂರ್ ಆಗತ್ತೆ. ಹಂಗನ್ಬಿಟ್ಟು ಹೈ ಡೋಸೇಜ್ ಏನಲ್ಲ, ತುಂಬ ಸಿಂಪಲ್ ಆಗಿ ಮಾಮೂಲಿ ರೆಗ್ಯುಲರ್ ಆಗಿ ಕೊಡ್ತಾರೆ. ಬಟ್ ಹೇಳ್ತೀವಲ್ಲ ಗೈಸ್, ಒಬ್ಬೊಬ್ರು ಕೈಗುಣ ಚೆನ್ನಾಗಿರತ್ತೆ ಅಂತ. ಮೇ ಬಿ ಸೊ ನಮಗೆ 11:15ಗೆ ಬರೋಕ್ಕೆ ಹೇಳಿದ್ರು. ಸೊ ಕರೆಕ್ಟಾಗಿ ನಾವು ಟಾಕು ಟೀಕ್ ಅಂತ 11:15ಗೆ ರೀಚ್ ಆದ್ವು. ನಾವು ಬಂದು ಜಸ್ಟ್ ಒಂದು 5 ನಿಮಿಷ ಕೂತಿದ್ವು ಅಷ್ಟೇ. ಆಮೇಲೆ ಒಳಗಡೆ ಬಿಟ್ರು. ನಮ್ಮ ಚಿಂಟುಗೆ ಸ್ವಲ್ಪ ಮಳೇಲಿ ನೆಂದ್ರು ಶೀತ ಆಗುತ್ತೆ, ಜ್ವರ ಬಂದ್ಬಿಡುತ್ತೆ. ಸೊ ಹಾಗಾಗಿ ಕರ್ಕೊಂಡು ಬಂದಿದ್ದೆ. ನಮ್ಮ ಚಿಂಟು ದೇವ್ರಂತ ಮನುಷ್ಯ ಗೈಸ್. ಎಷ್ಟು ಮೆಡಿಸಿನ್ ಕೊಟ್ಟಿರ್ತಾರಲ್ಲ ಅಷ್ಟನ್ನು ಕಂಪ್ಲೀಟ್ ಆಗಿ ಕೋರ್ಸ್ ತಗೋತಾನೆ ಗೊತ್ತಾ. ಅದೊಂದು ಮಾತ್ರ ಒಳ್ಳೇದಿದೆ ನನ್ನ ಮಗನಲ್ಲಿ. ಬರುವಾಗ ಅಷ್ಟೊಂದು ಮಳೆ ಇರಲಿಲ್ಲ ಗೈಸ್. ಬಂತು ಒಂದ್ 2-3 ಸಲ ಅನ್ಸತ್ತೆ ಅಷ್ಟೇ. ಬಟ್ ಹೋಗುವಾಗ ತುಂಬಾ ಹೆವಿ ರೈನ್ ಇತ್ತು. ಲೈಕ್ ಆ ಮಿಸ್ಟ್ ಕವರ್ ಆದ್ರೆ ಕಾಣ್ತಾನೆ ಇರ್ಲಿಲ್ಲ ರೋಡು, ಅಷ್ಟು ಇತ್ತು ಗೊತ್ತಾ. ಸೊ ತುಂಬಾ ನಿಧಾನಕ್ಕೆ ಸ್ಲೋ ಆಗಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಓಡಿಸ್ತಾ ಇದ್ದೆ.
ನನ್ನ ಮಗ ಇರೋದಕ್ಕೆ ನನಗೆ ಧೈರ್ಯ ಗೈಸ್. ಅವನಿದ್ರೆ ನನಗೆ ಸೂಪರ್. ನೋಡಿ ಹೋಗ್ತಾ ನಮ್ಮ ಚಿಂಟು, ಅಮ್ಮ ನನಗೆ ಸುಸ್ಸು ಫುಲ್ ಅರ್ಜೆಂಟ್ ಆಗ್ತಾ ಇದೆ ಚಳಿಗೆ ಅಂತ ಹೇಳ್ತಿದ್ದ. ಸೊ ಹಾಗಾಗಿ ಅಲ್ಲೇ ಸೈಡಲ್ಲಿ ನಿಲ್ಸಿದ್ದೆ. ಅವನು ನೆಮ್ಮದಿಯಾಗಿ ಸುಸ್ಸು ಮಾಡ್ದ. ನಾನು ನೇಚರ್‌ನ ಕ್ಯಾಪ್ಚರ್ ಮಾಡ್ದೆ. ನಮ್ ಚಿಂಟುಗೆ ನಾನು ಈ ಸಲ ತುಂಬಾ ಸ್ಕೂಲ್ ಎಲ್ಲ ಮಿಸ್ ಮಾಡಿಸ್ತಾ ಇಲ್ಲ. ಅದಕ್ಕೇನೆ ಬೆಳಗ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಹಾಗಾಗಿ ಮನೆಗೇನು ಹೋಗ್ಲಿಲ್ಲ ಲೇಟ್ ಆಗತ್ತೆ ಅಂತ ಆನ್ ದ ವೇ ಇಲ್ಲೇನೆ ಏನದು ಹೋಟೆಲಲ್ಲಿ ಊಟ ಮಾಡಿಸ್ಕೊಂಡು ಸ್ಕೂಲಿಗೆ ಬಿಡೋಣ ಅನ್ಕೊಂಡು ಈಗ ನಮ್ಮೂರಲ್ಲೇ ಅಂಕೋಲಾದಲ್ಲೇ ಕಾಮತ್ ಪ್ಲಾಸಿಗೆ ಬಂದಿದ್ದೀವಿ. ನಮ್ಮ ಚಿಂಟುಗೆ ಏನದು ಪೆಪ್ಪರ್ ಚಿಕನ್ನು ಮತ್ತೆ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ. ಆಕ್ಚುಲಿ ಸಿಝ್ವಾನ್ ಫ್ರೈಡ್ ರೈಸ್ ಅಂದ್ರೆ ನನಗೂ ಚಿಂಟುಗೂ ತುಂಬಾ ಇಷ್ಟ, ಚಿಕನ್ ಫ್ರೈಡ್ ರೈಸು. ಬಟ್ ಅದೇನೋ ಮಾಡ್ತಾ ಇಲ್ವಂತೆ. ಸೊ ಹಾಗಾಗಿ ವೆಜ್ ಫ್ರೈಡ್ ರೈಸ್‌ನೇ ತುಂಬಾ ಖಾರವಾಗಿ ಮಾಡಿ ಅಂತ ಹೇಳಿ, ಸೊ ಇವೆರಡು ಆರ್ಡರ್ ಮಾಡಿದ್ವು. ಒಂದು ಪೆಪ್ಪರ್ ಚಿಕನು, ಒಂದು ನಾರ್ಮಲ್ ಚಿಕನ್ ಫ್ರೈಡ್ ರೈಸ್. ನಮ್ ಚಿಂಟುನು ನನ್ ಜೊತೆ ಇದ್ರೆ ತುಂಬಾ ಚೆನ್ನಾಗ್ ತಿಂತಾನೆ. ಆಕ್ಚುಲಿ ನಮ್ಗೆ ಜಾಸ್ತಿ ಕ್ವಾಂಟಿಟಿ ಅಥವಾ ಜಾಸ್ತಿ ಐಟಮ್ಸ್‌ಗಿನ್ನ ನಾನು ನನ್ ಮಗ ಆರಾಮಾಗಿ ಕೂಲಾಗಿ ಕುತ್ಕೊಂಡ್ ತಿನ್ನೋಕೆ ಇಷ್ಟಪಡ್ತೀವಿ. ಅವನು ಅಷ್ಟೇನೆ. ಅವನಿಗೂ ಯಾವಾಗ್ಲೂ ನೆಮ್ಮದಿ ಇರ್ಬೇಕು ತಿನ್ನುವಾಗ. ಇಲ್ಲ ಅಂದ್ರೆ ಅವನಿಗೆ ಕಿರಿಕಿರಿ ಆಗತ್ತೆ. ಸೊ ನನಗೆ ಅವ್ನು ಡಿಸ್ಟರ್ಬ್ ಮಾಡಲ್ಲ, ಅವನಿಗೆ ನಾನ್ ಡಿಸ್ಟರ್ಬ್ ಮಾಡಲ್ಲ. ಇಬ್ರು ಶೇರ್ ಮಾಡ್ಕೊಂಡ್ ಬಿಡ್ತೀವಿ, ತಿಂತಾ ಕೂತಿರ್ತೀವಿ. ಸಖತ್ತಾಗಿರತ್ತೆ. Me and my son always enjoy whatever we do guys, whatever. ಕೋಪ ಬರದ್ರೆ ಬೈತೀನಿ. ಆಮೇಲೆ ಸರಿ ಹೋಗ್ಬಿಡ್ತೀನಿ ಗೈಸ್. ನಾವು ಸಾಧ್ಸೋದಿಲ್ಲ ಆಯ್ತಾ? ಮುನಿಸ್ಕೊಂಡು ಉಪ್ ಅಂತ ಕೂತಿರಲ್ಲ. ಉಪ್ ಅಂತ ಕೂತಿದ್ರೆ ಒಬ್ರಿಗೊಬ್ರು ಹಂಗೆ ಫನ್ ಮಾಡಿ ನಗಾಡಿಸ್ಬಿಡ್ತೀವಿ. ಏನೇನಾದ್ರೂ ಮಾಡ್ತೀವಿ ಕಿತಾಪತಿಗಳ್ನ ಆಯ್ತಾ? ಸೊ ಏನೋ ಒಂದ್ ಮಾಡಿ ಒಟ್ಟ ಇಬ್ರು ಮಾತಾಡ್ಬಿಡ್ತೀವಿ. ಸೊ ಅದಕ್ಕೆ ನಂಗೆ ನನ್ ಮಗ ಅಂದ್ರೆ ತುಂಬಾ ಇಷ್ಟ. ಮನೆಗ್ ಹೋಗಿನೇ ಹೋಗೋಣ ಅನ್ಕೊಂಡ್ವು. ಆದ್ರೆ ಮನೇಲಿ ಹಬ್ಬ ಅಲ್ಲ, ಮತ್ತೆ ಅವ್ರು ಏನೇನ್ ಮಾಡ್ತಿರ್ತಾರೋ ಪಾಪ ಹಬ್ಬದ್ ಕೆಲ್ಸ ಮಾಡಕ್ಕೇನೆ ಅವ್ರಿಗೆ ಸುಸ್ತಾಗಿರತ್ತೆ. ಮತ್ತೆ ಇನ್ ಟೈಮಿಗೆ ಊಟ ಕೊಡಿ ಅಂತ ಕೇಳೋಕೆ ಯಾಕೋ ಮನ್ಸಾಗ್ಲಿಲ್ಲ. ಸೊ ಹಂಗಾಗಿ ಹೋಟ್ಲಲ್ಲೇ ತಿನ್ನಿಸ್ಬಿಟ್ಟು ಕಳಿಸ್ಬಿಡೋಣ ಅಂದ್ಬಿಟ್ಟು ನಾನು ಹೋಟೆಲಿಗೆ ಕರ್ಕೊಂಡ್ ಬಂದಿದ್ದು ಗೈಸ್. ಅದರ್ವೈಸ್ ಮನೆಗೆ ಹೋಗ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಆಂಡ್ ಅವ್ರೇನ್ ಮಾಡಿರ್ತಾರೋ ಮತ್ತೆ ಅವ್ರು ಸಿಂಪಲ್ ಆಗಿ ಏನಾದ್ರು ಮಾಡ್ಕೊಂಡಿದ್ರೆ ನಮ್ ಚಿಂಟುಗದು ಇಷ್ಟ ಆಗಲ್ಲ. ಹಂಗಾಗಿ ಯಾಕ್ ಬೇಕು? ನನ್ಗೆ ನನ್ ಮಗನೇ ಇಂಪಾರ್ಟೆಂಟು. ಅವ್ನಿಗೆ ಹೊಟ್ಟೆ ತುಂಬೇಕು, ಅವ್ನು ಚಂದ ಇರ್ಬೇಕು. ಯಾವ್ದು ಹೆಂಗಾದ್ರೂ ಆಗ್ಲಿ ನನ್ ಮಗ ಚಂದ ಇರ್ಬೇಕು ಅಷ್ಟೇ. ಸೊ ಹಾಗಾಗಿ ಆಯ್ತು ಬಾ ಪುಟ್ಟ ಹೋಗ್ಬಿಡೋಣ, ಹೋಟೆಲಲ್ಲೇ ತಿನ್ಕೊಂಡು ಹೋಗೋಣ ಹಿಂಗೆ ಡೈರೆಕ್ಟಾಗಿ ಅಂತ ಹೇಳಿ ಹೋಟೆಲಿಗೆ ಕರ್ಕೊಂಡ್ ಬಂದಿದ್ದು. ಅಲ್ಲಿಂದ ನಾವು ಡೈರೆಕ್ಟ್ ಆಫೀಸಿಗೆ ಹೋಗಿ ಅವ್ನಿಗೆ ಯೂನಿಫಾರ್ಮ್ ಹಾಕೋಬೇಕಿತ್ತು ಅಲ್ಲ. ಸೊ ಅದನ್ನು ತಗೊಂಡ್ ಬಂದಿದ್ವು. ಹಿಂಗಾದ್ರೆ ಹಿಂಗೆ, ಹಂಗಾದ್ರೆ ಹಂಗೆ ಅನ್ಕೊಂಡು. ಸೊ ಬೇಗ ಬಂದ್ರೆ ಮನೆಗೆ ಹೋಗಿ ಬರೋದು, ಇಲ್ಲ ಅಂದ್ರೆ ಇಲ್ಲೇ ಆಫೀಸಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಅಂತ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದು. ಸೊ ಹಾಗಾಗಿ ಆಫೀಸ್ ಹತ್ರ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ನಾನು ಸ್ಕೂಲಿಗೆ ಬಿಟ್ಬಿಟ್ಟು ಮನೆ ಕಡೆ ಬಂದೆ. ಆಮೇಲೆ ಏನೋ ಸ್ವಲ್ಪ ತರಕಾರಿ ಏನೋ ಹೇಳಿದ್ರು, ಪುದೀನ ಸೊಪ್ಪು ಮತ್ತೆ ಇನ್ನೆಂತ ಮೊಸರು ಏನೋ ಹೇಳಿದ್ರು. ಸೊ ಅವೆರಡನ್ನು ತಗೊಂಡು ನಾನು ಮನೆ ಕಡೆ ಬಂದೆ ಗೈಸ್. ಪುದೀನ ಕೊಡಿ ಒಂದ್ ಕತೆ. ಸರಿ ಸರಿ ನಾನು ಅಲ್ಲೇ ಒಂದು ಬರ್ತೀನಿ. ಅದು 4 ಕೆಜಿ ಕೊಡಿ ಸಾಕು. ಕವರ್ ಇಲ್ಲ ಅಷ್ಟೇ. ಈರುಳ್ಳಿ 1 ಕೆಜಿ ಎಷ್ಟು? ಟೈಮ್ ಬಂದು 2 ಗಂಟೆ. ಈಗ ಜಸ್ಟ್ ಬಂದೆ. ಸೊ ಕೆಲಸ ಇದೆ, ಬಟ್ಟೆ ಇದೆ, ಒಂದು ಬಕೆಟು ತಗೊಂಡೆ, ನೆನೆ ಹಾಕಬೇಕು. ಇದು ಡ್ರೆಸ್ ಚೇಂಜ್ ಮಾಡಿಬಿಡ್ತೀನಿ. ಮುಂಚೆ ಹಾಕಿದ್ನಲ್ಲ ಅದೇ ಬಟ್ಟೆ ಹಾಕೋತೀನಿ. ಸೊ ಬನ್ನಿ ಹೋಗೋಣ. ಆಮೇಲೆ ಹೇಳ್ತೀನಿ. ಡಾಕ್ಟರ್ ಏನಂದ್ರು ಗೊತ್ತಾ, ಈಗಲೇ ಹೇಳ್ಬಿಡ್ಲಾ? ಈ ಸ್ಟೇಜು ಇದು ಪ್ಯೂಬರ್ಟಿ ಸ್ಟೇಜ್ ಅಲ್ಲ. ಸೊ ಹಾಗಾಗಿ ಆ ರೀತಿ ಆಗತ್ತೆ. ಅದು ಬಿಟ್ಟರೆ ಮತ್ತಿನ್ನೇನು ಪ್ರಾಬ್ಲಮ್ ಇಲ್ಲ. ಸೊ ತಲೆ ಕೆಡಿಸ್ಕೋಬೇಡಿ ಅಂದ್ಬಿಟ್ಟು ಆ್ಯಕ್ಚುಲಿ ಅಂತ ಮೆಡಿಸಿನ್ ಕೊಟ್ಟಿದ್ದಾರೆ. ಸೊ ಇವನಂತೂ ನನ್ನ ಮಗ, ನನಗೇನೋ ಆಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ. ನಾನಿವತ್ತು ಬೇಡ ಇವತ್ತು ಬೇಡ ಅಂತ, ಆದರೆ ಅವನು ಕೇಳ್ತಾ ಇಲ್ಲ. ನಾನು ಅಟ್ಲೀಸ್ಟ್ ನಾಳೆ ಹೋಗೋಣ ಅಂತ. ನೀನು ಹಿಂಗೆ ದಿನ ತಳ್ಳು, ನಿನಗೆ ಮಗ ಸತ್ರು ಏನು ಯೋಚನೆ ಇಲ್ಲ, ಮಗನ ಬಗ್ಗೆ ಯೋಚನೆ ಇಲ್ಲ, ಹಂಗೆ ಹಿಂಗೆ ಅಂತಿದ್ದ. ಸೊ ಹಾಗಾಗಿ ಇವತ್ತು ಕರ್ಕೊಂಡು ಹೋಗಿ ಬಂದೆ. ಈಗ ಅವನಿಗೆ ಸಮಾಧಾನ ಆಗಿದೆ. ಬೇಸ್ ಏನೇ ಹೇಳಿ ಸುಮ್ಮನೆ ನಂಗೆ ಗೊತ್ತು ಅಲ್ಲಿ ಏನೂ ಇಲ್ಲ ಅಂತ. ಆದರೂ ನೋಡಿ 2000 ರುಪೀಸ್ ಖರ್ಚಾಯಿತು. 1000 ರೂಪಾಯಿ ಪೆಟ್ರೋಲ್ ಹೋಗುತ್ತಾ, ಪೆಟ್ರೋಲು, ಮತ್ತು 500 ರೂಪಾಯಿ ಊಟನ, 500 ರೂಪಾಯಿ ಡಾಕ್ಟರು ಮತ್ತು ಮೆಡಿಸಿನ್. 2000 ರೂಪಾಯಿ ಮುಂಡ ಮೋಚ್ತು. ಸೊ ಇದಿಷ್ಟೇ ಗೈಸ್ ಸದ್ಯಕ್ಕೆ. ನೆಕ್ಸ್ಟ್ ಈಗ ಬಟ್ಟೆ ನೆನೆ ಹಾಕಬೇಕು, ಆಮೇಲೆ ಬಟ್ಟೆ ಒಗಿಬೇಕು. ಆ್ಯಕ್ಚುಲಿ ಇವತ್ತು ನಮ್ಮನೆ ಹಬ್ಬ.
ಹೇಳಿದೆ ಅಲ್ಲ ನಿಮಗೆ ಆವಾಗಲೇ. ಸೊ ಅದಕ್ಕೇ ನನಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಪುಟ ಇನ್ನೊಂದು ವಾರ ತಾಳು, ನಾಳೆನೂ ಬೇಡ ಇನ್ನೊಂದು ವಾರ ತಾಳು ನೋಡೋಣ ಅದೇನಾಗುತ್ತೆ ಅಂತ. ಹಿ ಈಸ್ ನಾಟ್ ರೆಡಿ. ಹಾಗಾಗಿ ಕರ್ಕೊಂಡೋಗಿ ಬಂದೆ. ಕಾಯಿ ಸಹ ಎಲ್ಲ ತುರ್ಕೊಟ್ಟಿದ್ದೆ. ಬಟ್ ಇನ್ನು ಬೇಜಾನ್ ಕೆಲಸ ಇರುತ್ತೆ, ಐ ನ್ಯೂ ಇಟ್. ಬಟ್ ಸ್ಟಿಲ್ ಪ್ರತಿ ಹಬ್ಬದಲ್ಲೂ ನಾನೇನು ಹೆಲ್ಪ್ ಮಾಡೋದಿಲ್ಲ. ಈ ಸಲ ಮಾಡಿಕೊಡೋಣ ಅಂತಿದ್ದೆ, ನನ್ನ ಮಗ ಅಡ್ಗಾಲಾಗ್ತ. ಆದರೂ ನಾನೇ ಕೇಳಿ ಕಾಯಿನ ತುರ್ಕೊಟ್ಟೆ. ಮತ್ತು ಈರುಳ್ಳಿ ಟೊಮೊಟೊ ಏನಾದರೂ ಹೆಚ್ಚಬೇಕಾ ಅಂತ ಕೇಳಿದೆ. ಇಲ್ಲ ಇಲ್ಲ ಈಗ ಬೇಡ, ಬರ್ತಾರೆ ಯಾರೋ ಒಬ್ಬರು ಬರ್ತಾರೆ, ಕರಿಯಮ್ಮ ಅಂತ ಇದ್ದಾರೆ, ಸೊ ಅವ್ರು ಬರ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ನಾ ಇನ್ನೇನು ಹೊರಡ್ತಾ ಇದ್ದೆ ಅಷ್ಟರಲ್ಲಿ ಕಾಯಿ ತಂದ್ಬಿಟ್ಟು ಇದನ್ನು ತುರ್ಕೊಡು ಅಂದರು. ಸರಿ 5 ಕಾಯಿ ತುರಿದಿದ್ದೀನಿ ಗೈಸ್. 5 ಕಾಯಿ ತುರಿದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ತೋರಿಸ್ಬಿಟ್ಟು ಬಂದೆ. ಬರುವಾಗ ಚಿಂಟುಗೆ ಕಾಲ್ ಮಾಡಿದರು, ಏನದು ಪುದೀನ ಸೊಪ್ಪು ಮತ್ತು ಮೊಸರು ಬೇಕು ಅಂತ. ಸೊ ಅದನ್ನು ತೊಗೊಂಡು ಬಂದೆ ಅಷ್ಟೇ ಗೈಸ್. ಈಗ ಹೋಗಿ ಬಟ್ಟೆ ಒಗೆದು ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ. ಬನ್ನಿ. ಇದು ಬಂದು ದೇವರಿಗೆ ಕೋಳಿ ಒಪ್ಸಿರೋದು. 2 ಕೋಳಿ ಒಪ್ಸಿದ್ದಾರೆ ಅನಿಸುತ್ತೆ. ಆ್ಯಂಡ್ ಆ್ಯಕ್ಚುಲಿ ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಬರೋಕ್ಕೆ ತೊಗೊಂಡು ಹೋಗು ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಇನ್ನೊಂದು ಕೋಳಿ ಕೊಡ್ತೀನಿ ಅಂದರು. ಪಾಪ ಇನ್ನೊಂದು ಯಾವ್ದು ಹೇಳಿ, ನಮ್ಮ ಫೇವ್ರೇಟ್, ನನ್ನ ನಿಮ್ಮ ಎಲ್ಲರ ಫೇವ್ರೇಟ್ ಬಿಳಿ ಕೋಳಿನ ಕೊಟ್ಟಿದ್ದಾರೆ ಗೈಸ್. ಅಯ್ಯೋ ದೇವ. ಇವಾಗ ಇಷ್ಟು ಕೋಳಿನೂ ತಗೊಂಡು ನಾನು ಹೋಗ್ತಾ ಇದ್ದೀನಿ ಕ್ಲೀನಿಂಗ್ ಮಾಡಿಸ್ಕೊಂಬರೋಣ ಅಂತ. ಗೈಸ್ ಏನು ಗೊತ್ತಾ, ಕೋಳಿ ತಗೊಂಡು ಹೋಗ್ತಾ ಇದ್ದೀನಿ ಕ್ಲೀನ್ ಮಾಡಿಸ್ಕೊಂಡು ಬರೋಕ್ಕೆ. ವೈಟ್ ಕೋಳಿ ಇತ್ತಲ್ಲ ಬೆಳ್ಳಗೆ, ಆ ಕೋಳಿನೂ ಕೊಟ್ಟಿದ್ದಾರೆ ಕಟ್ ಮಾಡೋಕ್ಕೆ, ನಾಟಿ ಕೋಳಿ ಸಾರು ಮಾಡೋಕ್ಕೆ. ಇದು ದೇವರಿಗೆ ಏನದು ಒಪ್ಸಿರೋ ಅಂತ ಕೋಳಿ. ಇಷ್ಟು ಚೆನ್ನಾಗಿ ಆಗ್ತದೆ. ಗೈಸ್ ಏನು ಗೊತ್ತಾ, ಮುಂದೆ ಹೋಗ್ತಿರೋರು ಹಿಂದೆ ತಿರುಗಿ ನೋಡಿದ್ರೆ ಡೌಟ್ ಆಗತ್ತೆ ಬಟ್ಟೆ ಎಲ್ಲ ಸರಿಯಾಗಿದೆಯಾ ಅಂತ. ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಂಡ, ಮುಂದ್ಗಡೆ ಎಲ್ಲ ಸರಿ ಇದೆ, ಬ್ಯಾಕ್ ಸೈಡ್ ಸರಿಗಿದೆಯೋ ಇಲ್ಲೋ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡೆ. ಎಷ್ಟು ಆಡ್ ಫೀಲ್ ಆಗುತ್ತೆ ಅಲ್ಲ. ನೋಡಿ ಎಲ್ರು ಬೈಕಲ್ಲೂ ಬ್ಯಾಗ್ ಇದೆ. ಏನ್ ಗೊತ್ತಾ, ಎಲ್ರು ಕೋಳಿನ ಒಪ್ಪಿಸ್ಕೊಂಡು ಹೋಗ್ತಾ ಇರೋದು. ಏನ್ ಹಬ್ಬ ಗೊತ್ತಾ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇದು ತಾರೆ ಜಟ್ಕನ್ ಹಬ್ಬ ಅಂತ. ಸಮುದ್ರ ಉಕ್ಕಿ ಬರಬಾರ್ದು ಅಂತ ಹೇಳಿ ಇದನ್ನ ಹಬ್ಬ ಮಾಡ್ತಾರೆ. ಐ ಮೀನ್ ನಾವೆಲ್ಲ ಸಮುದ್ರ ಸೈಡ್ ಇರೋರಲ್ವಾ, ಸೊ ಆ ಸಮುದ್ರದಿಂದ ನಮ್ಗೇನು ಅಪಾಯ ಆಗ್ಬಾರ್ದು ಅಂತ. ಕ್ಲೀನಿಂಗ್ ಎಷ್ಟೊತ್ತಾಗತ್ತ? ಒಂದು ಮತ್ ಇದು ಇದೆ, ಇದು ಫಾರಂ ಕೋಳಿನ, ವೈಟ್ ಕೋಳಿನೂ ಇದೆ. ಇದು ಬೇಕು 3 kg ಮಾಂಸ. ಇವಾಗ ತಗೊಂಡು ಹೋಗ್ತೀರಿ? ಮೊಟ್ಟೆ ಇದೆಯಾ? ಗೈಸ್, ಕೋಳಿ ಅಂಗಡಿಲಿ ಫುಲ್ ರಶ್ ಇದೆ. ಸೊ ಇವಾಗ ಕಬಾಬಿಗೆ ಬೇಕಾಗಿರೋಷ್ಟು ಕೋಳಿದು ತಗೊಂಡು ಹೋಗ್ತಾ ಇದ್ದೀನಿ. ಮಟನ್ನು, ಕೋಳಿದು ಮಾಂಸ, ಮತ್ತು ನಾವೇನು ನಾಟಿ ಕೋಳಿ ಎಲ್ಲ ಕೊಟ್ಟಿದ್ದೀವಿ ಅಲ್ಲ, ಅದು ಕ್ಲೀನಿಂಗ್ ಸ್ವಲ್ಪ ಲೇಟ್ ಆಗುತ್ತೆ.
ಆಮೇಲೆ ಫೋನ್ ಮಾಡ್ತೀನಿ ಬಂದು ತೊಗೊಂಡೋಗಿ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಇದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮದು ಮನೇಲಿ ಕೆಲಸ ಇದೆ, ಬಟ್ಟೆ ಒಗಿಬೇಕು. ಸೊ ಅವ್ರು ಕಾಲ್ ಮಾಡೋ ತನಕ ನಾನು ಬಟ್ಟೆ ಒಗಿದ್ಬಿಡ್ತೀನಿ. ಹೆಂಗೆ ಸೂಪರ್ ಅಲ್ಲ? ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವರ್ಕ್ ಮ್ಯಾನೇಜ್. ಇಷ್ಟು ಗಾಡಿ ಹೋಗ್ತಾ ಇದೆ ನೋಡಿ, ಬಿಕಾಸ್ ಹಬ್ಬ ಅಲ್ಲ. ಎಲ್ಲರೂ ಕೋಳಿನ ದೇವರಿಗೆ ಒಪ್ಪಿಸ್ಬಿಟ್ಟು ಹೋಗ್ತಾ ಇದ್ದಾರೆ ತಗೊಂಡು. ಗೈಸ್, ಟೈಮು ನಾನು ನೋಡೇ ಇಲ್ಲ, 4 ಗಂಟೆ ಆಗೋಗಿದೆ. ಈಗ ನೋಡಿದೆ. ಸೊ ಈಗ ಚಿಂಟುನ ಕರ್ಕೊಬರ್ಬೇಕು, ಬಟ್ಟೆ ಆಮೇಲೆ ಒಪ್ಕೊಳ್ಳೋಣ. ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ಲ. ಮೊಟ್ಟೆ ಬೇಕಂತೆ. ಅಲ್ಲಿ ಆ್ಯಕ್ಚುಲಿ ಮೊಟ್ಟೆ ಕೇಳಿದೆ, ಅಲ್ಲಿ ಮೊಟ್ಟೆ ಇರಲಿಲ್ಲ. ಸೊ ನನ್ನ ಹತ್ರ ಇತ್ತು ಮೊಟ್ಟೆ, ಅದಕ್ಕೆ ಇದೇ ಮೊಟ್ಟೆ ಕೊಡ್ತೀನಿ ತಾಳಿ ಅಂತ ಹೇಳಿಬಿಟ್ಟು ಬಂದೆ. ನಮ್ಮ ಸಿಮ್ಮಿ ನೋಡಿ ಆರಾಮಾಗಿ ಬಂದ್ಕೊಂಡಿದ್ದಾಳೆ. ಗೈಸ್ ಟೈಮ್ ಬಂದು 5 ಗಂಟೆ ಆಯಿತು ನೋಡಿ. ಇಷ್ಟು ಬಟ್ಟೆ ಒಗ್ದಿದ್ದೀನಿ, ಬನ್ನಿ ತೋರಿಸ್ತೀನಿ. ಅಪ್ಪ ದೇವ ನೋಡಿ, ಇಷ್ಟು ಬಟ್ಟೆ ಒಗ್ದಾಕ್ತೆ. ಈಗ ಸ್ವಲ್ಪ ನೀರು ಸೋರ್ಕೊಳ್ಳಿ, ಒಳಗಡೆ ಹೋಗಿ ಸ್ವಲ್ಪ ಕೆಲಸ ಮಾಡಿ ಬರೋಣ. ಮತ್ತೆ ಈಗ ಕೋಳಿ ಕ್ಲೀನಿಂಗ್ ಕೊಟ್ಟಿದ್ದೆ ಅಲ್ಲ, ಸೊ ಅದೇ ತಾಕೋ ಬರಬೇಕು. ಬನ್ನಿ ಹೋಗೋಣ. ಬನ್ನಿ ಗೈಸ್, ಮಟನ್ ಸುಕ್ಕ ತೋರಿಸ್ತೀನಿ. ಆಲ್ರೆಡಿ ರೆಡಿ ಆಗಿದೆ. ಆ್ಯಕ್ಚುಲಿ ಇದು ನಾನು ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲೇ ರೆಡಿ ಆಗಿತ್ತು. ಇನ್ನು ಕಬಾಬಿಗೆ ಮತ್ತು ಏನದು ಕೋಳಿ ಸಾರು, ನಾಟಿ ಕೋಳಿ ಸಾರಿಗಷ್ಟೇ ವೆಯ್ಟ್ ಮಾಡ್ತಾಯಿದ್ರು. ಕಬಾಬಿಂದು ಮಾಂಸ ತೊಗೊಬಂದೆ ಅಲ್ಲ ನೋಡಿ, ಅದು ಮಸಾಲ ಹಾಕಿಟ್ಟಿದ್ದಾರೆ. ಆ್ಯಂಡ್ ಕಾಯಿ ದೋಸೆ ಮಾಡೋಕ್ಕೆ ಇದೆಲ್ಲ ರುಬ್ಬಿಟ್ಟಿದ್ದಾರೆ. ಇದು ಬಂದು ಸಾರು, ನಾಟಿ ಕೋಳಿ ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಬಟ್ ಇನ್ನೂ ಮಾಂಸ ಬಂದಿಲ್ಲ, ತೊಗೊಂಬರ್ಬೇಕು. ಫೋನ್ ಮಾಡಿದ್ದೆ, ಅವರು ಇನ್ನೂ ಆಗಿಲ್ಲ, ಸ್ವಲ್ಪ ಲೇಟು ಅಂದರು. ಸೊ ಅದಕ್ಕೇ ಚಿಂಟುಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಪಾಪ್ಕಾರ್ನ್ನ ಇಟ್ಟೆ. ಚಿಂಟು ಅವ್ರ ಅಜ್ಜಿ 1,000 ರೂಪಾಯಿ ಕೊಟ್ಟಿದ್ರು ಆಯಿತಾ. ಸೊ ಕೋಳಿಗೆ ಮತ್ತು ಇನ್ನು ಬೇರೆ ಬೇರೆದಕ್ಕೆ ಅಂತ ಮೊಟ್ಟೆ ಎಲ್ಲ ತೊಗೊಬರ್ಬೇಕು ಅಂತ. ಸೊ ನಾನು ಆ್ಯಕ್ಚುಲಿ ಹೋಗಲಿಲ್ಲ ಅಲ್ಲ, ಅವರು ಕೋಳಿನ ಕೊಟ್ಕೊಳಿಸ್ಬಿಟ್ರು. ನಾನು ಫೋನ್ ಮಾಡಿದ್ದೆ, ಅವರು ಇಲ್ಲ ಕೊಟ್ಕೊಳಿಸ್ತೀನಿ ಅಂದ್ಬಿಟ್ಟು ಕೊಟ್ಕೊಳಿಸಿದ್ರು. ಸರಿ ಆಯಿತು, ಪೇ ಮಾಡ್ತೀನಿ ಫೋನ್ಪೇ ಅಂತ ಹೇಳಿ ಸುಮ್ಮನೆ ಆದೆ. ನಾನು ಹೇಳಿದ್ದೀನಿ ಅವರಿಗೆ, ಚಿಂಟು ಅವ್ರ ಅಜ್ಜಿ ಕೇಳಿದ್ರು KG ಹೆಂಗೆ ಅಂತ. 260 ಇರಬೇಕೇನೋ ಅಂತ ಹೇಳಿದೆ, ಬಿಕಾಸ್ ನಾನು ಅವಾಗಿನ ಕ್ಯಾಲ್ಕುಲೇಷನ್ ಮಾಡಿರಲಿಲ್ಲ. ಕೇಳಿದ್ದು ಸಹ ಅಷ್ಟು ಕ್ಲಾರಿಟಿ ಇರಲಿಲ್ಲ ನನಗೆ. ಬಟ್ ಅವಾಗ ಏನು ಕೋಳಿ ಕೊಡೋಕೆ ಬಂದಿದ್ರಲ್ಲ, ಅವ್ರನ್ನ ಕೇಳ್ತಾ ಇದ್ದಾರೆ ಅವರು. ಸೊ ನನ್ನ ಮಾತಿನ ಮೇಲೆ ಸ್ವಲ್ಪನೂ ನಂಬಿಕೆನೇ ಇಲ್ಲ ಅನ್ನೋದು ಆಯಿತು. ಚಿಕ್ಕದನ್ನು ಈ ರೀತಿ ಅವರು ಅಕ್ನಾಲೆಜ್ಮೆಂಟ್ ತಗೊಳಕ್ ಹೋದ್ರೆ ಎಷ್ಟು ಫೀಲ್ ಆಗತ್ತೆ ಅಲ್ಲ. ಬಟ್ ನನಗದು ಏನೋ ಒಂಥರ ಫೀಲ್ ಆಯಿತು. ಐ ಟೋಲ್ಡ್ ಹರ್ ಆ್ಯಕ್ಚುಲಿ 260 ರುಪೀಸ್. ಅವ್ರಿಗೆ ಅದು ಜಾಸ್ತಿ. ಯಾಕೆ ಅಂದರೆ ಅಲ್ಲೆಲ್ಲೋ ಬೇರೆ ಕಡೆ 220 ರೂಪಾಯಿ ಅಂತೆ, ಅಲ್ಲಿ 220 ಇದೆ ಅಂದ್ಬಿಟ್ಟು ಇಲ್ಲೂ ಎಷ್ಟೇ ಇರಬೇಕು. ನಾನು ಹೇಳಿದ ಸುಳ್ಳು ಅನ್ನೋ ರೀತಿನಲ್ಲಿ ಅವರು ಎನ್ಕ್ವೈರಿ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ. ಇಟ್ಸ್ ಓಕೆ, ಅವರದ್ದು ಲೈಕ್ ಹೇಗಿರತ್ತಲ್ಲ ಭಾವನೆ, ಮನೋಭಾವ. ಸೊ ಅದು ಅರ್ಥ ಆಯಿತು. ಸೊ ಅವ್ರ ಹತ್ರ ಏನು ನಾನು ಯಾವತ್ತೂ ಎಷ್ಟು ಖರ್ಚಾಗುತ್ತೆ ಅಷ್ಟೇ ಕರೆಕ್ಟಾಗಿ ಲೆಕ್ಕ ಹೇಳಿ ತಗೊಳ್ಳೋದು. ಅವರು ಅಷ್ಟೇ ಕೊಡೋದು. ಅವರು ಏನು 1 ಪೈಸಾ ಜಾಸ್ತಿ ಕೊಡೋದಿಲ್ಲ. ಬಿಕಾಸ್ ನಾನು ₹1 ಲೆಕ್ಕ ಹಾಕ್ತೀನಿ ಅಂದರೆ ಅವರು 4 ಆಣಿ 50 ಪೈಸಾ ಸಹ ಲೆಕ್ಕ ಹಾಕ್ತಾರೆ ಅಂಥದ್ರಲ್ಲಿ. ಸೊ ಇರಲಿ ಬಿಡಿ, ಆಗಿದ್ದಾಯಿತು. ಸೊ ಎಲ್ಲ ಲೆಕ್ಕ ಹಿಡಿದ್ರು, ಅದು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಆಗಿತ್ತು. ಸರಿ ಹೋಯ್ತು, 1000 ರುಪೀಸ್ ಅಂದ್ಕೊಂಡು ಸುಮ್ಮನಾದು. ಬಿಕಾಸ್ ನಾನು ಬರುವಾಗ ಹಾಲು ತೊಗೊಂಡು ಬಂದಿದ್ದೆ, ಮತ್ತು ಪುದೀನ ಸೊಪ್ಪು ತೊಗೊಬಂದಿದ್ದೆ ಅಲ್ಲ, ಅದು ಮತ್ತು ಕೋಳಿದು ಎಲ್ಲ ಸೇರಿ ಕರೆಕ್ಟಾಗಿ ಸಮಾಪ್ತಿ ಆಗಿತ್ತು. ಆವಾಗ ಅವ್ರಿಗೆ ಸಮಾಧಾನ ಆಯಿತು. ಸರಿ ಹೋಯ್ತಲ್ವಾ, ನಾನು ಇನ್ಯಾವುದು ಕೊಡಬೇಕಾಗಿಲ್ವಲ್ಲ ಅಂದರು. ಇಲ್ಲ ಇಲ್ಲ, ನೀವು ಯಾವುದು ಕೊಡಬೇಕಾಗಿಲ್ಲ, ಎಲ್ಲ ಸರಿಯಾಗಿದೆ ಅಂದೆ. ನೋಡೋಣ ಯಾರು ಏನು ಅಂತ. ಅವ್ನು ಯಾವತ್ತೂ ಹಿಂಗೆ ಮಾತಾಡ್ದವನೇ ಅಲ್ಲ ಗೈಸ್. ಇಲ್ಲಿ ಓಡಾಡ್ಕೊಂಡು ಮಾತಾಡ್ತಾ ಇದ್ದಾನೆ. ನಾನು ಇಲ್ಲಿ ನೋಡ್ದ ಅಲ್ಲ, ಕೆಳಗೆ ಹೊರಟೋಗ್ಬಿಟ್ಟ. ನಾನು ಫೋನಲ್ಲಿದ್ದೆ, ಸೊ ನಾ ಏನು ಎತ್ತ ಅಂತ ಕೇಳಲಿಲ್ಲ. ಅದು ಕೆಳಗೆ ಹೋಗಿ ಏನೋ ಕೆಲಸ ಮಾಡ್ತಿದ್ದಾನೆ ಅಂದರೆ ವಾಕ್ ಮಾಡಿಕೊಂಡು ಮಾತಾಡ್ತಾ ಇದ್ದಾನೆ. ಬನ್ನಿ ನೋಡೋಣ.
ಹಲೋ. ಯಾರ್ದು? ಫಂಡು ತಗೊಳಮ್ಮ. ಇಲ್ಲಿಂತ ಬಂದ್ ಮಾತಾಡ್ತಾ ಇದೀಯಾ? ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಕಣಮ್ಮ. ಅದು ಇಲ್ಲಿ ಬಂದ್ ಮಾತಾಡ್ತಾರೆ. ಎಂತ ಇದೆಯಮ್ಮ ಅಂತದ್ದು? ಮೇಲ್ಗಡೆ ಇದ್ದೆ ತಾನೆ. ಸುಮ್ನೆ ಬಂದೆ ಕೆಳಗಡೆ. ಆಯ್ತು ಬಾಯ್. ಮಾತಾಡ. ಪರವಾಗಿಲ್ಲ ಬಿಡು. ಲೆಟ್ ಮಿ ಹಿಯರ್ ದ ವಾಯ್ಸ್. ಹಲೋ ಹಲೋ. हेलो ಯಾರು ಮಾತಾಡ್ತಾ ಇರೋದು? मेरा क्या फ्रेंड है ಹೌದಾ? ಬೆಳಕಮ್ಮ. ಏನ್ ಬೆಳಕ? ಹಾ, ಮೇಲ್ಗಡೆ ಮಾತಾಡ್ತಾ ಇದ್ನ ಬಾಲ್ಕನಲ್ಲಿ. ಅವಳೆ ಗರ್ಲ್ ಫ್ರೆಂಡ್ ಜೊತೆ ಮಾತಾಡೋ ತರ ಅಲ್ಲಿಂದ ನನ್ನ ನೋಡ್ಬಿಟ್ಟು ಕೆಳಗಡೆ ಬಂದಿದ್ದಾನೆ. ಅದು ವಾಕ್ ಮಾಡ್ಕೊಂಡು ಫುಲ್ ರಿಲ್ಯಾಕ್ಸ್ ಆಗಿ ಮಾತಾಡ್ತಾ ಇದ್ದಾನೆ. ಏನೋ ಲವರ್ ಜೊತೆ ಮಾತಾಡೋ ತರ. ಹಂಗೆಲ್ಲ ಏನೋ ನೀನು ಏ ಹೋಗಮ್ಮ, ನೀನೇನೋ ತಿಳ್ಕೊತಿದ್ಯಾ. ನಮ್ಗೆ ಹಾ ಹಾ, ಮೇಲಿದ್ದ ಹಂಗೆ ಕೆಳಗ್ ಬಂದ. ನಾನು ಅಲ್ಲಿ ಬಂದೆ ಅನ್ಬಿಟ್ಟು. ಅವ್ನ್ ಯಾವತ್ತೂ ಹಿಂಗ್ ಬಂದವನಲ್ಲ. ಕೊಡ್ತೀನಿ ತಾಳ. ಹಲೋ. ಯಾಕೆ ನಾನ್ ಆಯ್ತು, ಹೋಗು ಹೋಗು. You are acting too much. When I was there, no, why did you come down? ಹಾ, ಯಾಕೆ? That much secret you want to speak? ನೋಡಿ ಗೈಸ್, ಈಗಲೇ ಆಕ್ಚುಲಿ ನಮ್ಮ ಅಕ್ಕನ ಮಗನೂ ಇದ್ದಾನೆ. ನಮ್ಮ ಅಕ್ಕನ ಮಗ ಮತ್ತೆ ಅವನ ಫ್ರೆಂಡು ಮಾತಾಡ್ತಾ ಇದ್ದಾರೆ. ಇವನು ಫುಲ್ ಏನ್ ಕೂಲ್ ಆಗಿ ಪ್ರೈವೇಸಿಲಿ ಮೇಲ್ ಮಾತಾಡ್ತಿದ್ದವನು ಕೆಳಗ್ ಬಂದು ಮಾತಾಡ್ತಾನೆ. ನಾನ್ ಏನಪ್ಪ ಇದು ಅನ್ಕೊಂಡೆ. ಹುಡುಗರ ಜೊತೆ ಮಾತಾಡ್ತಾ ಇದ್ದಾನೆ. ಮೀನ್ಸ್ ನಮ್ಮ ಅಕ್ಕನ ಮಗ ಮತ್ತೆ ಅವನ ಫ್ರೆಂಡು ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಸೊ ಅವ್ರ ಜೊತೆ ಹಿ ವಾಸ್ ಸ್ಪೀಕಿಂಗ್ ಅಷ್ಟೇ. ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಗೈಸ್. ಬೆಳೆಯೋ ಮಕ್ಕಳು ಬಿಡಬಾರ್ದು. ಈಗ ಹದ ಹಾಕಿದ್ರೇನೆ ಒಳ್ಳೆ ರೀತಿನಲ್ಲಿ ಮುಂದೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಈಗ ವಾಶ್ ಮಾಡಿರೋ ಬಟ್ಟೆ ಒಣಾಕ್ಬೇಕಲ್ಲ ಗೈಸ್, ಅದಕ್ಕೇನೆ ಮುಂಚೆನೆ ಇದ್ದಿದ್ದ ಬಟ್ಟೆಗಳನ್ನೆಲ್ಲ ತಕೊಂಡು ಹೋಗ್ತಾ ಇದ್ದೀನಿ. ಒಣಗಿರೋ ಬಟ್ಟೆ ಮತ್ತೆ ಅರ್ಧ ಒಣಗಿರೋ ಬಟ್ಟೆಗಳನ್ನೆಲ್ಲ, ಇಲ್ಲ ಅಂದ್ರೆ ಜಾಗನೇ ಸಿಗಲ್ಲ ಗೈಸ್. ಗೈಸ್ Telling you seriously, don't even think about it. ಗೈಸ್, ಬಟ್ಟೆ ಎಲ್ಲ ಒಣಾಕಾಯ್ತು. ಸೊ ಬನ್ನಿ ಕೆಳಗೆ ಹೋಗೋಣ. ಅಡಿಗೆ ಕೆಲಸ ಏನಾದ್ರು ಹೆಲ್ಪ್ ಮಾಡೋದಾದ್ರೆ ಮಾಡೋಣ. ಆಮೇಲೆ ಇದು ನಾನು ಇನ್ಯಾಕ್ ಮಾತ್ರ ಕೊಟ್ರು? ತಲೆನೋವು. ತಲೆನೋಗ ಫೆಬ್ರಿಕ್ಸ್ ಪ್ಲಸ್ ನುಂಗ್ಬೇಕು. ಅರ್ಧ ಅರ್ಧನೇನಾ? ನಂಗೆ ನುಂಗ್ಬೇಕು. ಈಗಲ್ಲ, ಆಫ್ಟರ್ ಡಿನ್ನರ್. ಅದೇ ಅದು ಇನ್ನೊಂದು ಎಲ್ಲದು ಆಫ್ಟರ್ ಡಿನ್ನರ್. ಅದು ರಾತ್ರಿ ಮಲ್ಕೊಳ್ವಾಗ ದಿನ ಒಂದೊಂದು ಅಷ್ಟೇ. ನಾಟಿ ಕೋಳಿ ಸಾರು ರೆಡಿ ಗೈಸ್. ಆಕ್ಚುಲಿ ಇವರು ಬೆಳಗ್ಗೆಯಿಂದ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ಯಪ್ಪ ದೇವ, 100 ಜನಕ್ಕೆ ಪ್ರಿಪ್ರೇಷನ್ಸ್ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಗೈಸ್. ಬನ್ನಿ ದೋಸೆ ಹಾಕೋಣ. ಇಷ್ಟು ದೋಸೆ ಹಾಕೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನ್ ಕತೆನೋ. ಅಮ್ಮನ ಮುದ್ದಿನ ಮಗ ಅಮ್ಮನ ಹುಡಿಕೊಂಡು ಬಂದವನೆ. ಸಿ ಓದ್ಕು ಅಂತ ಕೂರ್ಸ್ ನೋಡಿ, ಅಲ್ಲಿ ಗಲೀಜ್ ಮುಟ್ಬಿಟ್ಟು ಮತ್ ನನಗೆ ಒರೆಸ್ತಾನೆ. ಎಂತಹ ನೋಡ್ ನನ್ಗೆ ಒರೆಸ್ಕೊತಾನೆ. ನನ್ಗೆ ಒರ್ಸಾದ್ಮೇಲೆ ನಿನಗೆ ಕೈ ಮುಟ್ಕೊಂಡ್ರೆ ಎಂತ ಪ್ರಯೋಜನ? ನನ್ ಕೋಕೆಲ್ಲ ಒರೆಸ್ಕೊತಾನೆ. 0.5x ಅಲ್ಲೇ ಮಾಡ್ಬೇಕಾ? ಎಲ್ಲ ಕವರ್ ಆಗ್ಬೇಕಲ್ಲ. ಇದು ತೋರಿಸಿದು ಲೆಸ್ಸಿ ಅಷ್ಟು ಹತ್ರದಿಂದ ಅಲ್ಲ ಅಪ್ಪೆ. ಲೆಸ್ಸಿ, ಕಾಯಿ ದೋಸೆ, ನೀರ್ ದೋಸೆ, ವಾಟ್ ಎವರ್ ಯು ಕ್ಯಾನ್. ಕಾಯಿ ದೋಸೆ ತಡಿ. ಹಾ,
ಪಾತ್ರೆ ತೆಗಿ ಇದೆ ಚಿಂಟ ಅದೇನದ ಹಂಗ್ ಬಿಡ್ತಾ ಇದೆಯಾ ಹಿಂಗ್ ಎರ್ಚ್ಬೇಕಾ ಎರಚ್ಬೇಕಾ? ಹಾ ಒಳ್ಳೆ ಸಾಕ್ ಬಿಡು ಒಂದ್ರ ಮೇಲೆ ಒಂದ್ ಬಿಡ್ಬೇಡ ಓಕೆ ಡನ್. ಹಾ ಹಂಗಲ್ಲ ಬಿಡುದು ನೋಡು ಎಷ್ಟು ಚಂದ ಬಿಟ್ಟಿದೀನಿ. ಏ ತಡಿ 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 ಗ್ಯಾಪ್ ಇದೆ. ಹಂಗ್ ಬೇಡ ಏನಾಗಲ್ಲ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅದು ಬೇಗ ಅಲ್ವೋ ಅದಲ್ಲ ಡೋಂಟ್ ಗೆಟ್ ಪ್ಯಾನಿಕ್ ಬ್ಯಾಬ್ಸ್. ಗೈಸ್ ನನ್ನ ಮಗುಂಗೆ ದೋಸೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಏನಿಲ್ಲ ಪುಟ್ಟಿ ಅಕ್ಕಿನ ನೆನೆ ಹಾಕು, ನಿಮ್ಗೆ ಯಾಕಲ್ಲ ಅದು ಚೆನ್ನಾಗಿ ರುಬ್ಬು ನೀರು ಹಾಕೊಂಡು, ಆಮೇಲೆ ತೊಳಿತೇವೆ ಬಿಡು ಅಷ್ಟೇ. ರೆಡಿಮೇಡ್ ಬ್ಯಾಟರ್ ಅದು ನೀರ್ ದೋಸೆ. ಇಫ್ ಯು ಮಿಕ್ಸ್ ಸಮ್ ಕಾಯಿ ಇಟ್ ಇಸ್ ಕಾಯಿ ದೋಸೆ. ಬೇಡ ಅವೆಲ್ಲ ರೆಡಿಮೇಡ್ ಸಿಗುತ್ತೆ. ನೀನ್ ಹೆಂಡತಿಗೆ ಮಾಡ್ಕೊಡ್ಬೇಕಾಗತ್ತೆ ಫ್ಯೂಚರ್. ಯಾಕೆ ಮಾಡ್ಲಿ ಇರೋದು ಯಾಕೆ? ಹೆಲ್ಪಿಂಗ್ ಹ್ಯಾಂಡ್ ಯು ಕ್ಯಾನ್ ಬೇಬಿ, ಯು ಕ್ಯಾನ್ ಸೇ ಲೈಕ್ ದಟ್. ನಾನ್ ಯಾಕೆ ಮಾಡ್ಲಿ ಅಂತ ಅಲ್ಲ, ಯಾರ್ ಗೊತ್ತು ನಿಮ್ ಜನರೇಷನ್ ಅಷ್ಟೊತ್ತಿಗೆ ಅವ್ರಗಳು ಆಫೀಸ್ಗೆ ಹೋಗಿ ನೀವುಗಳು ಸೌಟ್ ಇಟ್ಕೋಬೇಕೋ ಏನೋ, ಹೂ ನೋಸ್. ನನ್ನ ಕಡೆ ಸ್ಟಿಲ್ 10 more I mean 1 more decade, 10 more years to go. 10 years ಅಲ್ಲಿ ಏನ್ ಬೇಕಾದ್ರೂ ಚೇಂಜ್ ಆಗತ್ತೆ. ನೀನೇ ಮಾಡು ಅಷ್ಟಿದ್ರೆ. ನಾನ್ ಬದುಕಿರ್ತೀನೋ ಇಲ್ವೋ. ಬಿಡೋ ಓದಿಲ್ಲ. ಹೋಗ್ ಇದನ್ನ ನೋಡ್ತೀನಿ ಹೆಂಗಾಗಿದೆ ಅಂತ. ಮಾಸ್ಟರ್ ಪೀಸ್ ಆರ್ಟ್. ಇನ್ನು ದೋಸೆ ಹಿಟ್ಟು ತುಂಬಾ ಇತ್ತು, ಸೊ ಹಾಗಾಗಿ ಇನ್ನೊಂದು ತವಾ ಇಟ್ಕೊಂಡು ಈಗ ಎರಡೆರಡು ತವಾ ಯೂಸ್ ಮಾಡ್ಕೊಂಡು ದೋಸೆನ ಹಾಕ್ತಾ ಇದ್ದೀನಿ ಗೈಸ್. ಎಷ್ಟು ಹೋದ್ರೂ ಮುಗಿತಾನೆ ಇಲ್ಲ, ದೇವ ಮಾಡಿ ಮಾಡಿ ಸಾಕಾಗೋಯ್ತು ಗೈಸ್. ನೋಡಿ ಎರಡೆರಡು ತವಾ ಇಟ್ಕೊಂಡು ಮಾಡ್ತಾ ಇದ್ದೀನಿ ಗೈಸ್. ಎಷ್ಟು ಮಾಡಿದ್ರು ಮುಗಿತಾನೆ ಇಲ್ಲ. ಇದಾದ್ಮೇಲೆ ಇನ್ನು ಕಬಾಬ್ ಬೇರೆ ಬೇಯಿಸ್ಬೇಕು ಗೈಸ್. ಇನ್ನು ಚಿಂಟುಗೆ ಬಟ್ಟೆ ಬೇರೆ ಐರನ್ ಮಾಡ್ಕೊಡ್ಬೇಕು ಗೊತ್ತಾ. ಇದಿಷ್ಟೇ ಅಲ್ಲ ಗೈಸ್, ಈ ದೋಸೆ ಮಾತ್ರ ಅನ್ಕೊಂಡ್ರ ರೊಟ್ಟಿ ಸಹ ತಂದಿದ್ದಾನೆ. 50 ರೊಟ್ಟಿ ಇದೆಯೋ 100 ರೊಟ್ಟಿ ಇದೆಯೋ ಗೊತ್ತಿಲ್ಲ, ಆದ್ರೆ ಏನೋ ಎಷ್ಟು ಬರ್ದಿದೆ A50 ಅಂತ. ಅದೇನಂತ ನಮ್ಮ ಪ್ರಾಣಿಗಳು ನಂಗೆ ಗೊತ್ತಿಲ್ಲ ಗೈಸ್, ಬಟ್ ಅಷ್ಟು ರೊಟ್ಟಿ ತಗೊಬಂದಿದ್ದಾನೆ. ಮೇ ಬಿ ಅದರಲ್ಲಿ 50 ಅಥವಾ 100 ರೊಟ್ಟಿ ಇರ್ಬೋದು. ಸೊ ಅದೆಲ್ಲ ನೋಡ್ಕೊಂಡು ದೋಸೆ ಎಲ್ಲ ಹಾಕಿ ಮುಗಿಸಿ ನಮ್ಮ ಚಿಂಟು ಬಟ್ಟೆನ ಐರನ್ ಮಾಡೋಣ ಅಂತ ಬಂದೆ, ನಾಳೆ ಸ್ಕೂಲ್ಗೆ ಹಾಕೊಂಡು ಹೋಗೋಕೆ. ಚಿಂಟು ಬಟ್ಟೆ ಐರನ್ ಮಾಡಿ ಮುಗಿಸಿ ಈಗ ಕೆಳಗಡೆ ಬಂದೆ ಗೈಸ್. ಇನ್ನೇನು ಟೈಮ್ ಆಯಿತು ಊಟಕ್ಕೆ ಕೊಡಬೇಕು, ಹಾಗಾಗಿ ಕಬಾಬ್ ಹಾಕ್ಬಿಡೋಣ ಅಂದ್ಬಿಟ್ಟು ಬಂದು ಹಾಕ್ತಾ ಇದ್ದೀನಿ ನೋಡಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನೀವೇ ನೋಡಿದ್ರೆ ಬೆಳಗ್ಗೆಯಿಂದ ಎಲ್ಲ ಏನೇನಾಯಿತು ಅಂತ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಹಬ್ಬದ ಊಟ ತೋರಿಸ್ತೀನಿ ಬನ್ನಿ. ಇವತ್ತು ನಮ್ಮನೆ ಊಟಕ್ಕೆ ಏನು ಮೆನ್ಯೂ ಇದೆ ಅಂತ ನೋಡಿದ್ರೇನೆ ಹಂಗೆ ಊಟ ಮಾಡಬೇಕು ಅನ್ಸುತ್ತೆ ನೋಡಿ. ಮಟನ್ ಸುಕ್ಕ, ನಾಟಿ ಕೋಳಿ ಸಾರು, ಮತ್ತೆ ಕಬಾಬು, ರೊಟ್ಟಿ, ದೋಸೆ ಮತ್ತೆ ರೈತ, ಇಷ್ಟು ಇದೆ ಗೈಸ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್.